ಇವತ್ತಿನ ವಿಡಿಯೋದಾಗ ಬಯೋಟಿನ್ ಲಡ್ಡು ಮಾಡೋದು ಹೆಂಗಂತ ನೋಡೋಣ. ಬಯೋಟಿನ್ ಲಡ್ಡುನು ಅಂತ ಕರಿಬೋದು, ಪ್ರೋಟೀನ್ ಲಡ್ಡುನು ಅಂತಲೂ ಕರಿಬೋದು. ಇಲ್ಲಿ ಇದನ್ನು ಮಾಡೋಕೆ ನಾನು ಎಲ್ಲನೂ ಒಂದೊಂದು ಕಪ್ನಷ್ಟು ತೊಗೊಂಡಿನಿ. ಅಗಸೆ 1 ಕಪ್ಪು, ಎಳ್ಳು 1 ಕಪ್ಪು, ಬಾದಾಮಿ 1 ಕಪ್ಪು, ಗೋಡಂಬಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಸೂರ್ಯಪಾನ ಬೀಜ ಅಂತಲೂ ಅಂತಾರೆ. ಆಮೇಲೆ ಚಿಯಾ ಸೀಡ್ಸ್, ಕಾಮಕಸ್ತೂರಿ ಬೀಜನ ಅರ್ಧ ಕಪ್ ತೊಗೊಂಡಿನಿ. ಉಳಿದೆಲ್ಲನೂ ಒಂದೊಂದು ಕಪ್ ಅಷ್ಟು ತೊಗೊಂಡಿನಿ. ಶೇಂಗಾನು 1 ಕಪ್ಪು. ಲಾಸ್ಟಿಗೆ ಖರ್ಜೂರ ಒಂದು 2 ಕಪ್. ಅಂದ್ರೆ ಸ್ವಲ್ಪ ಮೆತ್ತಗಿರೋದ್ರಿಂದ ಉಂಡೆ ಕಟ್ಟಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂಥೇಳಿ ಖರ್ಜೂರನ ಸ್ವಲ್ಪ ಜಾಸ್ತಿ ತೊಗೋಬೇಕು. 2 ಕಪ್ನಷ್ಟು ಖರ್ಜೂರ ತೊಗೋಬೇಕು. ಉಳಿದು ಇವೆಲ್ಲನೂ ಒಂದೊಂದು ಕಪ್ನಷ್ಟು ತೊಗೋಬೇಕು. ಇವನ್ನೆಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಹುರ್ಕೋಬೇಕು ಎಲ್ಲನೂ. ಇವೆಲ್ಲ ಹುರ್ಕೊಂಡಾದ್ಮೇಲೆ ಇನ್ನೊಂದು ಪಾತ್ರೆ ಒಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಖರ್ಜೂರ 2 ಬಟ್ಲದಷ್ಟು ಖರ್ಜೂರನ ಹುರ್ಕೊಂಡು ತಗೋಬೇಕು. ಆಮೇಲೆ ಎಲ್ಲನೂ ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡು ಉಂಡೆ ಕಟ್ಟಿದ್ರೆ ಇದು ಬಯೋಟಿನ್ ಲಡ್ಡು ರೆಡಿ ಆಗ್ತಾವೆ. ಈ ಉಂಡೆನ ಮಾರ್ನಿಂಗ್ ಟಿಫನ್ ಒಳಗಾಗಲಿ ಇಲ್ಲ ಎದ್ದ ತಕ್ಷಣ ಆಗಲಿ ದಿನಕ್ಕೆ ಒಂದು ಉಂಡೆನ ಇದನ್ನು ತಿನ್ಕೊತ ಬರೋದ್ರಿಂದ ಕೂದಲುದ್ರೋದು ಕಡಿಮೆ ಆಗುತ್ತೆ. ಆಮೇಲೆ ದಟ್ಟವಾಗಿಯೂ ಬೆಳಿತೈತಿ. ನಿಮಗೆಲ್ಲ ಗೊತ್ತಿರೋ ಹಂಗೆ ರಾಮಾಯಣದಾಗ ರಾವಣನಿಗೆ 10 ತಲೆ ಬಗ್ಗೆ ತಿಳ್ಕೊಂಬರೋಣ. ರಾವಣನಿಗೆ 10 ತಲೆ ಹೆಂಗೆ ಬಂತು ಅಂತಂದ್ರೆ, ರಾಮಾಯಣದಾಗ ರಾವಣನ ಪಾತ್ರ ಭಾಳ ಮುಖ್ಯ ಐತಿ. ಸೀತೆನ ಅಪಹರಣ ಮಾಡಿದ್ದಕ್ಕೆ ರಾಮ ಮತ್ತು ರಾವಣಗೆ ದೊಡ್ಡ ಯುದ್ಧನ ನಡಿತೈತಿ. ನಮಗೆ ಗೊತ್ತಿರೋ ಹಂಗೆ 10 ತಲೆಗಳು ರಾವಣನಿಗೆ. ದಾನವ ಕುಲಕ್ಕೆ ಸೇರಿದವ ರಾವಣ. ಅವ ಪರಮೇಶ್ವರನ ಪರಮಭಕ್ತ ಆಗಿರ್ತಾನೆ. ದಾನವಕ್ಕೆ ಸೇರಿದವರು ಈಶ್ವರನ ಪರಮಭಕ್ತರಾಗಿರ್ತಾರೆ. ದಾನವರ ಭಕ್ತಿಗೆ ಮೆಚ್ಚಿ ಶಿವ ಏನು ಬೇಕಿದ್ರೂ ವರವನ್ನು ಕೊಡ್ತಿರ್ತಾನೆ. ಆದರೆ ಪ್ರತಿ ಸಲ ವರ ಕೊಟ್ಟಾಗೂ ಶಿವಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಿರ್ತೈತಿ. ಹಾಗಾಗಿ ಈ ಸರಿ ರಾವಣ ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡಿದರೂ ತಪಸ್ಸು ಮಾಡಿದ್ರೂ ಒಲಿಬಾರ್ದು ಅಂಥೇಳಿ ನಾರದ ಮತ್ತು ವಿಷ್ಣು ಪರಮಾತ್ಮಗೆ ಹೇಳಿರ್ತಾರೆ. ಹಾಗಾಗಿ ರಾವಣ ನಿಷ್ಠೆಯಿಂದ ಪೂಜೆ ಮಾಡಿದ್ರೂ ಶಿವ ಬರೋದೇ ಇಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ತನ್ನ ಒಂದು ತಲೆಯನ್ನು ಕತ್ತರಿಸ್ಕೊಂಡ್ಬಿಡ್ತಾನೆ. ತನ್ನ ತಪಸ್ಸನ್ನು ಮುಕ್ತಾಯ ಮಾಡ್ತಾನೆ. ತಕ್ಷಣ ಶಿವ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಅವನಿಗೆ ಮತ್ತೊಂದು ತಲೆಯನ್ನು ಕೊಡ್ತಾನೆ. ಆಗ ರಾವಣ ಇಷ್ಟು ದಿನ ನನ್ನ ತಪಸ್ಸಿಗೆ ನೀವು ಒಲಿಯೋಕ್ಕಾಗಿಲ್ಲ ಅಂಥೇಳಿ ಮತ್ತೆ ಕೊಟ್ಟಿರೋ ತಲೆಯನ್ನು ಮತ್ತೆ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಹಿಂಗೆ 10 ಬಾರಿ ತನ್ನ ತಲೆಯನ್ನು ಕತ್ತರಿಸ್ಕೊಂಡು ಬಿಡ್ತಾನೆ. ಹಿಂಗೆ ಬ್ರಹ್ಮನ ವರದಿಂದನ ತಲೆಗಳು ಉದ್ಭವ ಆಗ್ತಿರ್ತಾವು ರಾವಣಗೆ. ಶಿವನು ಬ್ರಹ್ಮನೊಂದಿಗೆ ಮತ್ತೆ ಪ್ರತ್ಯಕ್ಷ ಆಗ್ತಾನೆ. ರಾವಣನ ಎದುರಿಗೆ ಪ್ರತ್ಯಕ್ಷ ಆಗಿ ಕೇಳ್ತಾರೆ, ನಿನಗೆ ಯಾವ ವರ ಬೇಕು ಅಂಥೇಳಿ. ಆಗ ರಾವಣ ಹೇಳ್ತಾನೆ, ನನಗೆ ಯಾವುದೇ ಕಾರಣಕ್ಕೂ ಸಾವು ಬರಬಾರ್ದು. ನಾನು ಯಾವುದೋ ಯುದ್ಧ ಆಗಲಿ ಆಮೇಲೆ ಯಾವುದೋ ವೀರನೊಂದಿಗೆ ಯುದ್ಧ ಮಾಡಿದರೂ ನನಗೆ ಸಾವು ಬರಬಾರ್ದು ಅಂಥೇಳಿ ರಾವಣ ವರ ಕೇಳ್ತಾನೆ. ಮಾನವ ಅಂದಮೇಲೆ ಸಾವು ಖಚಿತ. ನಿನ್ನ ಸಾವು ನಾಭಿಯೊಳಗೆ ಮಾತ್ರ ಇರುತ್ತೆ. ನಿನ್ನ ನಾಭಿಗೆ ಏನಾರ ಏಟಾದ್ರೆ ಮಾತ್ರ ನಿನ್ನ ಸಾವು ಬರುತ್ತೆ ಅಂಥೇಳಿ ವರ ಕೊಡ್ತಾರೆ. ಹಿಂಗೆ ರಾವಣ ತನ್ನ ತಪೋಬಲದಿಂದ 10 ತಲೆಗಳನ್ನು ಪಡಿತಾನ ಅಂತ ಹೇಳ್ಬೋದು. ಉಂಡೆ ಕಟ್ಟುವಾಗ ನಿಮ್ಗೆ ಏಲಕ್ಕಿ ಫ್ಲೇವರ್ ಬೇಕಂತಂದ್ರೆ ಏಲಕ್ಕಿನೂ ಹಾಕ್ಕೋಬೋದು. ನಾನು ಈ ವಿಡಿಯೋದಾಗ ಹಾಕಿನಿ. ಕಟ್ಟಿದ್ರೆ ಉಂಡೆ ರೆಡಿ ಆಗ್ತಾವೆ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.